ನೀವು ಕೇಳಬೇಕು ನಡೀತಾ ಇದೆ. ಕಾನೂನು ಬಾಹಿರವಾಗಿ ನಡೀತಾ ಇದೆ. ಬಾಹಿರ ಅಲ್ಲ ಸರ್. ಈಗ ರೈಟ್ಸ್ ಇದೆ, ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ ಅಂತ ಸ್ಥಳದಲ್ಲಿ ಅವರು ಮಹಾಜರ್ ಮಾಡುವಂತ ರೈಟ್ಸ್ ಅವರಿಗಿದೆ ಸರ್. ನಾನು ರೈಟ್ಸ್ ನಾನು ಹಾಜರು ಮಾಡಬೇಡಿ ಅಂತ ನಾನು ಹೇಳೋದು. ಒಂದ್ ನಿಮಿಷ ನಾನು ಹೇಳ್ತಾ ಇರೋಂಥದ್ದು ಮಾಜರ್ ಮಾಡಬೇಡಿ ಅಂದರೆ ನಾನೇ ಅದಕ್ಕೆ ಇದು ಮಾಡ್ದಂಗೆ ಆಗುತ್ತೆ. ನಾನೇ ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮಾಜರನ್ನು ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ. ಬಳ್ಳಾರಿಪುರದಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ. ಮತ್ತು ನನಗೇನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ನೀವು ನನಗೆ ದಿಕ್ಕ ತಪ್ಪಿಸೋಕ್ಕೋಸ್ಕರ ಮಾಡಿರೋಂಥದ್ದು. ಇವ್ರಿಗೇನು ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ. ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ. ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆಗೆ ಬಂದಿದ್ರಿ. ನೀವೆಲ್ಲರೂ ಸಂತ್ರಸ್ತೆ ಕೂಡ ಇವತ್ತು ಮಾಜ ಪ್ರಕ್ರಿಯೆಗೆ ಬಂದಿರೋದ್ರಿಂದಾಗಿ, ನೀವು ರೇವಣ್ಣ ಪರ ವಕೀಲರಾಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ SIT ಅಂತ ಅನ್ಸುತ್ತೆ ಸರ್. ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ ತಡ್ರಿ, ನನಗೆ ಹೋಗಕ್ಕಾಗಲ್ಲ. ಆದರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಬಳ್ಳಿ ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ. ಮನೆಯಲ್ಲಿ ನಾವು ಇಲ್ದಲೇ ಮಾಜ ಪ್ರಕ್ರಿಯೆ ಮಾಡೋಕ್ಕಾಗಲ್ಲ. ಆಯಿತು, ನನ್ನನ್ನು ಬಿಟ್ಬಿಟ್ಟು ನಾವು ಹೊರಗಡೆ ಮಾಡ್ತೀರಿ. ನಮ್ಮ ಮನೆ ಒಳಗೆ ವಸ್ತುಗಳಿದೆ, ಸೀಜರ್ ಮಾಜರ್ಗಳನ್ನ ನೀವು ಮಾಡ್ತೀರಿ. ಏನಾರ ಒಂದು ವಸ್ತುನ ತಗೊಳ್ತೀರಿ. ಹಂಗಾದ್ಮೇಲೆ ಆ ಲೀಸ್ಟ್ನ ನಮಗೆ ಕಾನೂನು ಪ್ರಕ್ರಿಯೆಗೆ CRPC ಅಡಿಲಿ ನಮಗೆ ನೀವು ಸೀಸರ್ ಮಾಡಿದ್ಮೇಲೆ ನಂಗೆ ಲೀಸ್ಟ್ ಕೊಡಬೇಕಲ್ಲ. ಯಾರಿಗೆ ಕೊಡ್ತೀರಿ? ಹಂಗಾದ್ಮೇಲೆ ನೀವು ನನಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಯಾರು ನೋಟಿಸ್ ರಿಸೀವ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡ್ಬೇಕು ತಾನೆ ನೀವು. ನಾನು ಹೊರಗಡೆ ಇಟ್ಬಿಟ್ಟು ನೀವು ನಂಗಾದ್ಮೇಲೆ ನನ್ನ ಹತ್ರ ನೋಟಿಸ್ ಯಾರಿಗೆ ಕೊಡ್ತೀರಾ ನೀವು? ಸರ್, ಎಲ್ಲ ರೀತಿಲೂ ಅನ್ಯಾಯ ಆಗ್ತಾಯಿದೆ. ನಾನು ಮೊನ್ನೆ 4ನೇ ತಾರೀಕಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿದೆ. ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ, ಮನೆಯಲ್ಲಿ ಎಲ್ಲ ಆಫೀಸಲ್ಲೆಲ್ಲ ರೆಡಿ ಮಾಡ್ಕೊಬಂದು ಇಲ್ಲಿ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ತಂದು ಇಲ್ಲಿ ಮಾಡ್ತಾಯಿದ್ದಾರೆ. ಮಾಡೋದೇ ಆಗಿದ್ರೆ ಇವ್ರು ಪ್ರಕ್ರಿಯೆನೇ ಮಾಡ್ತಾಯಿದ್ದಾರೆ. ಮಾಜ ಪ್ರಕ್ರಿಯೆಗಳನ್ನೇ ಮಾಡ್ತಿದ್ಮೇಲೆ ನನಗೆ ನೋಟಿಸ್ ಕೊಟ್ಟ ಮೇಲೆ ಅವರು ನೋಟಿಸ್ ನನ್ನ ಜೊತೆ ಇರ್ಬೇಕು ತಾನೆ, ಸ್ಪಂದಿಸ್ಬೇಕು ತಾನೆ. ನಾನು ಅವ್ರಿಗೆ ಮನೆ ಡೋರ್ ಓಪನ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಡೋರ್ ಓಪನ್ ಮಾಡ್ಬೇಕು ತಾನೆ. ಅವ್ರು ಏನು ವಸ್ತುನ ನಾನು ಸೀಸ್ ಮಾಡ್ಕೊಳ್ತೀನಿ ಸರ್, ಈ ಥರದ ಒಂದು ವಸ್ತುನ ಸೀಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆ ಸೀಸ್ ಪ್ರಕ್ರಿಯೆ ನಾನು ಭಾಗವಹಿಸ್ಬೇಕು ತಾನೆ. ಅವ್ರನ್ನ ಮಾಜರ್ ಮಾಡೋದನ್ನ, ಸಂತ್ರಸ್ತೆ ಮಹಿಳೆ ಮಾಜರ್ನ ಮಾಡೋದನ್ನ ನಾನು ತಡೆಯೋಕ್ಕಾಗಲ್ಲ. ಅದನ್ನ ನಾನು ಮಾಡಬೇಕಾಗಿರೋದು ಪ್ರಕ್ರಿಯೆನ ನಾನು ಮಾಡಲೇಬೇಕಾಗಿದೆ. ನಾನು ನೋಟಿಸ್ ಕೊಡೋದಿಲ್ಲ, ನನ್ನ ಅವಶ್ಯಕತೆ ಇದೆ. ಅಲ್ಲ, ಇವರು ಮಾಡ್ತಾ ಇರೋಂಥದ್ದು ಏನಂದರೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ. ಒಬ್ಬರನ್ನ ಪರವಾಗಿ ಇವರು ಮಾಜ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ನನ್ನನ್ನು ಕಣ್ ತಪ್ಪಿಸಿ ಮಾಡ್ತಾ ಇರೋಂಥದ್ದು ಪ್ರಕ್ರಿಯೆ ಇದು ಅಂತ ಹೇಳ್ತೀನಿ. ಆರೋಪಿಗಳ ಕಡೆಯಿಂದಾಗಿ ಯಾರನ್ನಾರು ಇಟ್ಕೊಂಡು ಇದುವರೆಗೆಲ್ಲರೂ ಮಹಜರ್ ಮಾಡಿದ್ದು ಇದೆಯಾ? ಆರೋಪಿಗಳ ಪರವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನೀವು? ಅಲ್ಲ, ನಾನು ಮುಂಚೆನೆ ಅದನ್ನ ಹೇಳಿದೆ. ಪ್ರಜ್ವಲ್ ರೇವಣ್ಣ ಅವ್ರ ಪರ ವಕೀಲರಲ್ಲ, ನಾನು ರೇವಣ್ಣ ಅವ್ರ ಪರ ವಕೀಲರು. ಜೊತೆಗೆ ಮಾಜ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ಪ್ರೊಸೀಜರ್ ಆಗಿ ನನಗೆ ಆಥರೈಸ್ ಕೊಟ್ಟಿದ್ದಾರೆ. ಮಾಜರಿಗೋಸ್ಕರ ಮಾತ್ರ ನನ್ನ ಅಷ್ಟೇ, ಬೇರೆದೇನು ಇಲ್ಲ. ಏನಕ್ಕೆ ಅಂದರೆ ರೇವಣ್ಣ ಅವರು ಮನೇಲಿದ್ದಾರೆ, ಅವರು ಕಸ್ಟಡಿ ತಗೊಂಡಿದ್ದಾರೆ. ಇನ್ನು ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ, ಮಂಡಿ ಆಪ್ರೇಷನ್ ಆಗಿದೆ. ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನನಗೆ ಆಥರೈಸ್ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟ್ರನ್ನ ನಾನು SIT ಅವ್ರಿಗೆ ಕೊಟ್ಟ ಮೇಲೆ ಇವರು ನೋಟಿಸನ್ನು ನನಗೆ ರಿಸೀವ್ ಮಾಡಿದ್ರು, ನನಗೆ ಕೊಟ್ಟಿದ್ದಾರೆ. ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ.